ಕೆರೆಬೇಟೆ ಸಿನಿಮಾದ ನಾಯಕ ನಟರಾಗಿರುವಂತಹ ಗೌರಿ ಶಂಕರ್ ಅವರು ಹಾಗೂ ಮಧುರಾ ಗೌಡ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಸಂಗೀತ ನಿರ್ದೇಶಕರು ನಮ್ಮ ಡಿಒಪಿ ಸರ್ ಕೂಡ ವೇದಿಕೆಗೆ ಆಗಮಿಸಬೇಕು. ಅಭಯ್ ಚಂದ್ರ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೋದು ನೀವು ಕವಿರಾಜ್ ಸರ್ಗೆ, ಯಾಕಂದ್ರೆ ಹಿ ಡಿಸರ್ವ್ಸ್ ಇಟ್. ಅದ್ಭುತವಾದಂತಹ ಗೀತೆಗಳನ್ನ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ನೀಡಿದ್ದಾರೆ ಕವಿರಾಜ್ ಅವರು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಓಂ ಶಿವಂ ಸಿನಿಮಾಗೆ ಶುಭಾಶಯಗಳು. ಹಾಡುಗಳನ್ನ ನೋಡಿದ್ವಿ, ಎಲ್ಲ ಹಾಡುಗಳು ಮಧುರವಾಗಿದ್ದಾವೆ, ಫುಡ್ ಟಾಪಿಂಗ್ ಆಗಿದೆ. ನಿರ್ದೇಶಕರಾದಂತಹ ಆಲ್ವಿನ್ ಅವ್ರನ್ನ ಬಹಳ ಹಿಂದಿಂದ ನೋಡ್ತಾ ಇದ್ದೀನಿ. ಬಹಳ ಉತ್ಸಾಹ, ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಬಯಕೆ ಇತ್ತು. ಈಗ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ಪ್ರಯತ್ನಕ್ಕೆ ಶುಭವಾಗಲಿ. ಹೊಸ ಹೀರೋ, ಹೊಸ ಹೀರೋಯಿನ್ ಅವ್ರಿಗೂ ಸಹ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಬರಲಿ ಅಂತ ನನ್ನ ಆಶಯ. ಜೊತೆಗೆ ವಿಜಯ್ ಅಡ್ಲಿ ಅವರ ಸಂಗೀತ ತುಂಬ ಚೆನ್ನಾಗಿದೆ, ಎಲ್ಲ ಹಾಡುಗಳು ಚೆನ್ನಾಗಿದೆ. ನನ್ನ ಹಾಡಲ್ಲಿ ನನಗೆ ಈ ಹಾಡು ಬರೆಯಕ್ಕೆ ನಿಜವಾಗ್ಲೂ ಖುಷಿ ಆಯಿತು. ತುಂಬ ನಮಗೆ ತೃಪ್ತಿ ಆಗಬೇಕು ಬರೆದವ್ರಿಗೆ. ಕೆಲವರಿಂದ ನಾನು ಬರ್ದ ಆಹಾ ಅನ್ಸ್ಬೇಕು, ಆ ಥರದ ಕೆಲವು ಲೈನ್ಗಳನ್ನ ನನಗೆ ಇಲ್ಲಿ ಬರೆಯೋಕೆ ಸಾಧ್ಯ ಆಯಿತು. ನನ್ನ ಬೆನ್ನ ಮಚ್ಚೆಗೆ ನಿನ್ನ ಮೇಲೆ ರೊಚ್ಚಿದೆ, ದುರುಗುಟ್ಟಿ ನಿನ್ನೆ ನೋಡ್ತಿದೆ, ಯಾಕೋ ತಿನ್ನೋ ಹಂಗೇನೆ ಅಂತ ಒಂದು ಲೈನ್ ಇದೆ. ಆಮೇಲೆ ಉದ್ಯಾನವನದಲ್ಲಿ ನೀ ಹೋಗಬೇಡವೇ, ಹೂವೆಲ್ಲ ನಿನ್ನ ಹಿಂದೆ ಎದ್ದು ಬತ್ತಾವೆ ಅಂತ ಒಂದು ಲೈನ್ ಇದೆ. ಆ ಥರದ್ದು ಕ್ಯೂಟ್ ಲೈನ್ಗಳನ್ನ ಈ ಹಾಡಲ್ಲಿ ಬರೆಯಕ್ಕೆ ಸಾಧ್ಯ ಆಯಿತು. ಸಿಂಗರ್ಗಳು ಚೆನ್ನಾಗಿ ಹಾಡಿದ್ದಾರೆ. ಎಲ್ಲರಲ್ಲೂ ಒಂದೇ ಮನವಿ, ಇಡೀ ಕನ್ನಡ ಚಿತ್ರರಂಗದ ಪರವಾಗಿ ಏನು ಅಂದ್ರೆ, ಯಾವುದಾದ್ರೂ ಸಿನಿಮಾವನ್ನ ನೀವು ನೋಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ರೆ ದಯವಿಟ್ಟು ಮೊದಲ ದಿನ ಅಥವಾ 2ನೇ ದಿನ ನೋಡಿ. ಮೊದಲನೇ ತರ 100 ದಿನ ಓಡೋ ಕಾನ್ಸೆಪ್ಟ್ ಈಗಿಲ್ಲ, ಅದು ಬೇಕಾಗೂ ಇಲ್ಲ. ಯಾರಾದ್ರೂ 100 ದಿನ ಅಂತ ಅಂದ್ರೆ ಅದು ಸುಳ್ಳೇನೆ. ಅದು 100 ದಿನ ಅವಶ್ಯಕತೆ ಇಲ್ಲ. ಈಗ ಮೊದಲು 10-20 ಥಿಯೇಟರ್ ಬಿಡುಗಡೆ ಮಾಡಿ 100 ದಿನ ಹೋಗಿ ಆ ಸಿನಿಮಾದ ಲಾಭನೋ ಅಥವಾ ಬಂಡವಾಳನೋ ವಾಪಸ್ ತಗೋಬೇಕಾಗಿತ್ತು. ಆದ್ರೆ ಈಗ 100 ಅಲ್ಲ, ಮೊದಲ 3 ದಿನ ಕರೆಕ್ಟ್ ಹೋದ್ರೆ ಸಿನಿಮಾ ಗೆದ್ದಂಗೆ. ಸೊ ನೀವು ಯಾವುದೇ ಕಾರಣದಿಂದ ಅಥವಾ ಯಾವುದೇ ಒಂದು ಅಪ್ರೋಚ್ ಇಂದ ಈ ಸಿನಿಮಾ ನೋಡ್ಬೇಕು ಅಂತಿದ್ರೆ, ಅಥವಾ ಯಾವುದೇ ಸಿನಿಮಾ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ, ಮೊದಲ 3 ದಿನದಲ್ಲೇ ಹೋಗಿ. ಮೊದಲ 3 ದಿನದಲ್ಲಿ ಥಿಯೇಟರ್ಗೆ ಹೋದ್ರೆ ಆಮೇಲೆ 4ನೇ ದಿನಕ್ಕೆ ಥಿಯೇಟರ್ ಸಿನಿಮಾ ಇರುತ್ತೆ. ನೀವು ಮೊದಲ 3 ದಿನ ಯಾವ ಸಿನಿಮಾ ಆದ್ರೂ ಅಷ್ಟೇ ಹೆಚ್ಚು ಕಡಿಮೆ. ಈಗ ತುಂಬಾ ದೊಡ್ಡ ಸ್ಟಾರ್ಗಳ ಸಿನಿಮಾ ಬಿಟ್ಬಿಟ್ಟು ಉಳಿದ ಎಲ್ಲ ಸಿನಿಮಾಗಳಿಗೂ ಇದೇ ಅಪ್ಲೈ ಆಗುತ್ತೆ. ಮೊದಲ 3 ದಿನ ನೀವು ಸಿನಿಮಾ ನೋಡಿದ್ರೆ 4ನೇ ದಿನಕ್ಕೆ ಸಿನಿಮಾ ಉಳ್ಕೊಳ್ಳುತ್ತೆ. 4ನೇ ದಿನಕ್ಕೆ ಸಿನಿಮಾ ಉಳ್ಕೊಂಡಿದೆ ಅಂದ್ರೆ ಆ ಸಿನಿಮಾ ಗೆದ್ದಿದೆ ಅಂತ ಅರ್ಥ. ತುಂಬಾ ಈಸಿ ಈಗ ಸಿನಿಮಾನ ಗೆಲ್ಸೋದು. ವಿಜಯ್ ಅವರ ಅಥವಾ ಆಲ್ವಿನ್ ಅವ್ರ ಫ್ರೆಂಡ್ಸು, ಹೀರೋ ಫ್ರೆಂಡ್ಸು ಅಥವಾ ಯಾರೇ ಇದ್ರು, ನಿಮ್ಮ ಇಡೀ ಫ್ಯಾಮಿಲಿ ಫ್ರೆಂಡ್ಸು ಯಾರನ್ನಾದ್ರೂ ಎಲ್ಲರನ್ನೂ ಕರ್ಕೊಂಡು ಮೊದಲ 3 ದಿನದೊಳಗೆ ಸಿನಿಮಾ ನೋಡಿ. ಇದೊಂದೇ ಸಿನಿಮಾ ಅಲ್ಲ, ಎಲ್ಲ ಸಿನಿಮಾ. ಆ ಮೂಲಕ ಸಿನಿಮಾವನ್ನ ಗೆಲ್ಲಿಸ್ಬೋದು ಅಂತ ಎಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ಒಂದು ಸೆಕೆಂಡ್ ಓಂ ಶಿವಂ ಸಿನಿಮಾಗೆ ಯಶಸ್ಸಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಹಾಗೆ ಒಂದು ಸಣ್ಣ ಹಾನರ್ ಅನ್ನ ತಾವು ಸ್ವೀಕರಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಕೃಷ್ಣ ಸರ್ ಮತ್ತು ಆಲ್ವಿನ್ ಅವರ ಜೊತೆ ಆಗ್ಬೇಕು. ಫಸ್ಟ್ ಆಫ್ ಆಲ್ ಆಲ್ವಿನ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ನನ್ನ ಕಾಲೇಜಲ್ಲಿ ಸೂಪರ್ ಸೀನಿಯರ್ ಅವರು. ತುಂಬಾ ಖುಷಿ ಆಗುತ್ತೆ ಇವತ್ತು ಅವ್ರ ಡೈರೆಕ್ಷನ್ ಮೂವಿಯಲ್ಲಿ ನಾನು ಹಾಡಿರೋದು. ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಮೂವಿ ಟೀಮ್ಗೆ ಹಾಗೂ ವಿಜಯ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾದಿರಾ ಬಾನು ಅಂತ. ಫಸ್ಟ್ ಆಫ್ ಆಲ್ ಇಡೀ ನಮ್ಮ ಓಂ ಶಿವ ಮೂವಿ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ಈ ಒಂದು ಚಾನ್ಸ್ನ ಸ್ಪೆಷಲಿ ನಮ್ಮ ವಿಜಯ್ ಸರ್ ಮ್ಯೂಸಿಕ್ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಕೃಷ್ಣ ಸರ್ ಆ್ಯಂಡ್ ಡಿರೆಕ್ಟರ್ ಸರ್ ಆಲ್ವಿನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಈ ಥರ ಒಂದು ಆಡಿಯೋ ಲಾಂಚಲ್ಲಿ ನಾನು ಈ ಥರ ಮಾತಾಡ್ತಾ ಇರೋದು. ಆ್ಯಂಡ್ ಗ್ರೇಟ್ಫುಲ್ ಅಂತ ಹೇಳ್ತಾ ಈ ಚಾನ್ಸ್ಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮಗೂ ಕೂಡ ನಮ್ಮ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಅಂತ ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್.
ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಇವತ್ತು ನಮ್ಮ ಓಂ ಶಿವಮದ 4 ಸಾಂಗ್ ಬಿಡುಗಡೆ ಆಗಿದೆ. ಎಲ್ರಿಗೂ ಇಷ್ಟ ಆಗಿದೆ ಅಂತ ನಂಬ್ತೀನಿ. ಇಷ್ಟ ಆಗಿದೆ ಅಲ್ವಾ ಎಲ್ರಿಗೂ ಸಾಂಗು? ಥ್ಯಾಂಕ್ ಯು. ಐ ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಮೈ ಲಿರಿಕ್ಸ್ ರೈಟರ್ಸ್, ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಅವರಿಗೂ, ನಮ್ಮ ಕವಿ ಸರ್, ತುಂಬ ಧನ್ಯವಾದಗಳು ಸರ್. ತುಂಬ ಅದ್ಭುತವಾಗಿ ಒಂದು ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಶ್ರೀರಾಮ್ ತಪಸ್ವಿ ಅವ್ರಿಗೂ ಧನ್ಯವಾದಗಳು. ಆ್ಯಂಡ್ ಮೈ ಟೆಕ್ನಿಷಿಯನ್ಸ್ ಆ್ಯಂಡ್ ಮೈ ಸಿಂಗರ್ಸ್ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಹಾಗೆ ನನ್ನ ಪ್ರೊಡ್ಯೂಸರ್ ಮತ್ತು ನನ್ನ ಡೈರೆಕ್ಟರ್. ಆ್ಯಕ್ಚುಲಿ ಶಿವಮ್ ಸಾಂಗು ಪ್ಲ್ಯಾನ್ನಲ್ಲಿ ಇದ್ದಿಲ್ಲ ನಮಗೆ. ಪ್ರೊಡ್ಯೂಸರ್ ಆ ಒಂದು ಐಡಿಯಾ ಕೊಟ್ಟು ಡಿಸ್ಕಸ್ ಮಾಡಿ, ಸರ್ ಇದೊಂದು ಶಿವಮ್ ಸಾಂಗ್ ಮಾಡೋಣ, ಸ್ಯಾನ್ಸ್ಕ್ರಿಟಲ್ಲೇ ಮಾಡೋಣ ಅಂತ ಒಂದು ಪ್ಲ್ಯಾನ್ ಬಂತು. ಸರಿ, ಅದು ತುಂಬ ಅದ್ಭುತವಾಗಿ ಬಂದಿದೆ. ಅದು ನಮಗೆ ಖುಷಿ ಆಗಿತ್ತು ಅದು ಸಾಂಗ್ ಕೇಳುವಾಗ. ದಯವಿಟ್ಟು ನಮ್ಮ ಹಾಡುಗಳನ್ನು, ನಮ್ಮ ಸಿನಿಮಾವನ್ನು ಎಲ್ಲ ಹಾರಿಸಿ ಸಪೋರ್ಟ್ ಮಾಡಿ ಆಶೀರ್ವದಿಸಿ. ಧನ್ಯವಾದಗಳು. ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಓಂ ಶಿವಮ್ ಇಸ್ ನನ್ನ ಡೆಬ್ಯೂ ಸಿನಿಮಾ. ಸೊ ಫಸ್ಟ್ ಡೈರೆಕ್ಟರ್ ಬಂದು ಕತೆ ಎಲ್ಲ ಹೇಳಿದಾಗ, ಸೊ ಐ ಡೆಂಟ್ ಎಕ್ಸ್ಪೆಕ್ಟ್ ದಟ್ ಸಾಂಗ್ಸ್ ಎಲ್ಲ ಈ ಥರ ಇರುತ್ತೆ ಅಂತ. ಬಿಕಾಸ್ 4 ಸಾಂಗ್ಸ್ ಏನಿದೆ ಎಲ್ಲ ಡಿಫ್ರೆಂಟ್ ಜಾನರ್ಸಲ್ಲಿದೆ. ಆ್ಯಂಡ್ ವಿಜಯ್ ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ವಂಡರ್ಫುಲ್ ಸಾಂಗ್ ಸರ್. ಆ್ಯಂಡ್ ಕವಿರಾಜ್ ಸರ್, ಆ್ಯಂಡ್ ಶ್ರೀರಾಮ್ ತಪಸ್ವಿ ಸರ್, ನಾಗೇಂದ್ರ ಪ್ರಸಾದ್ ಸರ್, ಆ್ಯಂಡ್ ಗೌಸಮ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ವಂಡರ್ಫುಲ್ ಸಾಂಗ್ಸ್. ಆ್ಯಂಡ್ ಕಮಿಂಗ್ ಟು ಸಿಂಗರ್ಸ್, ಚೇತನ್ ಸರ್, ಆಲ್ ದ ಸಿಂಗರ್ಸ್ ಆರ್ ತುಂಬ ಚೆನ್ನಾಗಿ ಸಿಂಗ್ ಮಾಡಿದ್ದಾರೆ. ಆ್ಯಂಡ್ ಈ ದೊಡ್ಡ ಮಟ್ಟಕ್ಕೆ ನನ್ನ ಸಾಂಗ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಿಗಿನಿಂಗಲ್ಲಿ. ಯಾಕೆಂದರೆ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಚೆನ್ನೈಯಲ್ಲಿ ಲೈವ್ಗಾಗಲಿ, ಹೈದ್ರಾಬಾದಲ್ಲಿ ಎಲ್ಲ ಆಡಿಸಿರೋದೆಲ್ಲ ಬಂದು ಹೈದ್ರಾಬಾದಲ್ಲಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ದಯವಿಟ್ಟು ಹೊಸಬ್ರಿಗೆ ಚಾನ್ಸ್ ಕೊಡಿ, ಒಂದು ಅವಕಾಶ ಮಾಡಿಕೊಡಿ. ಎಲ್ಲ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಈ ಆ್ಯಕ್ಚುಲಿ ಕತೆ ಓಕೆ ಆದಾದಮೇಲೆ ಡೈರೆಕ್ಟರ್ ಜೊತೆ ನಾನೊಂದು 7 to 8 months ಟ್ರಾವೆಲ್ ಮಾಡಿದೆ. ಆಲ್ಮೋಸ್ಟ್ 1.5 to 2 years ನನಗೆ ಟ್ರೈನಿಂಗ್, ಪ್ರಾಕ್ಟೀಸ್, ಫೈಟ್ ಆಗಿರ್ಬೋದು, ಆ್ಯಕ್ಟಿಂಗ್ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್ ಎಲ್ಲ ನಾನು ಟ್ರೈನ್ ಅಪ್ ಮಾಡಿ ಆಮೇಲೆ ಶೂಟಿಂಗ್ ಸೆಟ್ಟಿಗೆ ಕರ್ಕೊಂಡು ಹೋಗಿದ್ದು. ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಶಿವು ಅಂತ, ಒಂದು 18 to 19 years ಓಲ್ಡ್ ಗೈ. ಒಂದು ಲೆವೆಲ್ ಬಿದ್ದರೆ ಯಾವ್ಯಾವ ಥರ ಎಲ್ಲ ಫೇಸ್ ಮಾಡ್ತಾರೆ ಎಲ್ಲ ಯೂಶಲಿ ಈಗ ತುಂಬ ಒಂದು ಹಳೆ ಕಾಲದಲ್ಲಿ ಲವ್ ಮಾಡ್ತಿದ್ರೆ ಯಾವ ಥರ ಅವರೆಲ್ಲ ಹಳೆ ಕಾಲದಲ್ಲಿ ಯಾರಾದ್ರೂ ಲವ್ ಮಾಡ್ತಾರೆ, ಅವ್ರದ್ದು ಒಂದು ಪ್ಯೂರಿಟಿ ಏನಿದೆ ಆ ಲವ್ದು ಅಂತ ಒಂದು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಏನು ಸರ್ ನಾವು ಹಳೆ ಕಾಲದಲ್ಲ ಸರ್, ಹಳೆ ಕಾಲದ ಸಿನಿಮಾ ಯಾವ ಥರ ಒಂದು ತೋರಿಸ್ಬೋದು ಅಂತ ತೋರಿಸಿದ್ದಾರೆ ಸರ್. ಫೈಟ್, ಲವ್ ಎರಡು ಸರ್. ಸಿನಿಮಾಲೆಲ್ಲಾನು ಈಕ್ವಲ್ ಆಗಿ ನಾನೆಲ್ಲ ಏನೇ ಮಾಡಿದ್ರು ಎಲ್ಲ ಈಕ್ವಲ್ ಆಗಿ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ವಿರಾನಿಕಾ ಶೆಟ್ಟಿ, ಓಂ ಶಿವಮ್ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದೀನಿ. ಸೊ ಮೊದಲಿಗೆ ಇದರಲ್ಲಿ ಎರಡು ಸಾಂಗು ನನಗೆ ಅಂತೇಳಿ ಒಂದು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಆಲ್ರೆಡಿ ವಿಜುವಲ್ಸ್ ಇವತ್ತು ಜಾಸ್ತಿ ಸಿಗಲಿಲ್ಲ, ಬಟ್ ರಿಲೀಸ್ ಆದಾಗ ಮೇ ಬಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸ್ಪೆಷಲಿ ನಮ್ಮ ಮ್ಯೂಸಿಕ್ ಟೀಮ್ ಯಾರೆಲ್ಲ ಇದ್ದೀರಾ, ಆ್ಯಂಡ್ ಎಷ್ಟೊಳ್ಳೆ ಲಿರಿಕ್ಸನ್ನು ಕೊಟ್ಟಿದ್ದೀರಾ. ಆ ಲಿರಿಕ್ಸಲ್ಲಿ ನಮಗೆ ನಟನೆ ಮಾಡುವಂಥ ಅವಕಾಶ ಸಿಕ್ಕಿದೆ. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸರ್, ಇಂಥ ಒಂದು ಒಳ್ಳೆ ಸಾಂಗನ್ನು ನಮಗೋಸ್ಕರ ಕೊಟ್ಟಿರೋದಕ್ಕೆ. ಆ್ಯಂಡ್ ಸಿಂಗರ್ಸ್, ಯು ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಒಳ್ಳೆ ಕಂಠದಿಂದ ನಮ್ದೊಂದು ವಿಷುವಲ್ ಸೇರಿಸಿ ಈ ಸಾಂಗ್ ಒಂದು ಸ್ವಲ್ಪ ಹಿಟ್ಟಾಗಲಿ ಅನ್ನೋದನ್ನ ನಾನು ಬೇಡ್ಕೊತೀನಿ. ಆ್ಯಂಡ್ ಅದ್ರ ಜೊತೆಗೆ ಈ ಚಿತ್ರಕ್ಕೆ ನಾನು ಹೇಗೆ ಬಂದಿದ್ದು ಅಂತ ಹೇಳಿದ್ರೆ, ಆಲ್ರೆಡಿ ನಾನು ಬೇರೆ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಆಡಿಷನ್ ಮೂಲಕ ನಾನು ಈ ಚಿತ್ರಕ್ಕೆ ಸೆಲೆಕ್ಟ್ ಆಗಿದ್ದು. ಇದರಲ್ಲಿ ನಂದು ಅಂಜಲಿ ಅನ್ನೋ ಕ್ಯಾರೆಕ್ಟರ್. ಒಂದು ಕ್ಯೂಟ್ ಆದ ಲವ್ ಸ್ಟೋರಿ, ಈಗಿನ ಜನರೇಷನ್ನಲ್ಲಿ ಒಂದು ಲವ್ ಸ್ಟೋರಿ. ಅದರಲ್ಲಿ ನಾವು ಯಾರಿಗೆ ಜಾಸ್ತಿ ಪ್ರಾಮುಖ್ಯತೆನ ಕೊಡ್ತೀವಿ ಅನ್ನೋದನ್ನ ತೋರಿಸುತ್ತೆ. ಆ್ಯಂಡ್ ಅದರಲ್ಲಿ ಎಷ್ಟು ಒಂದು ಹುಡುಗ ಹುಡುಗಿ ಪ್ರೀತಿ ಎಷ್ಟು ಆಳವಾಗಿರುತ್ತೆ.
ಆ್ಯಂಡ್ ಏನಾದರೂ ಪ್ರಾಬ್ಲಮ್ ಆದಾಗ ಹುಡುಗಿ ಬಿಟ್ಟೋಗ್ತಾಳ ಇರ್ತಾಳ ಅಥವಾ ಸಪೋರ್ಟ್ ಕೊಡ್ತಾಳ ಅಂತ. ಈ ಸಬ್ಜೆಕ್ಟನ್ನು ನಾನು ಸೆಲೆಕ್ಟ್ ಮಾಡಿರೋ ಒಂದೇ ಒಂದು ರೀಸನ್ ಏನಂತ ಹೇಳಿದ್ರೆ, ಈ ಸಬ್ಜೆಕ್ಟಲ್ಲಿ ನನಗೆ ತುಂಬ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಒಂದು ಒಳ್ಳೆ ಸ್ಪೇಸ್ ಇತ್ತು. ಆ್ಯಂಡ್ ಇದೊಂದು ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಕಂಪ್ಲೀಟ್ ಆಗಿ ಈ ಚಿತ್ರದಲ್ಲಿ ಬಿಗಿನಿಂಗ್ ಇಂದ ಲಾಸ್ಟ್ ತನಕ ಟ್ರಾವೆಲ್ ಮಾಡ್ತಾ ಇದೆ. ಸೊ ಅದೊಂದೇ ರೀಸನ್ ಇಂದಾಗಿ ಈ ಚಿತ್ರನ ಈ ನಮ್ಮ ಡೈರೆಕ್ಟರ್ ಒಂದ್ಸಲ ನನ್ನ ಆಡಿಷನ್ ಮಾಡಿದ್ಮೇಲೆ, ಈ ಸ್ಕ್ರಿಪ್ಟ್ ಹೇಳಿದ್ಮೇಲೆ ನಾನು ಓಕೆ ಮಾಡಿದ್ದು. ಅಂಡ್ ಭಾರ್ಗವ್ ಅವರಿಗೆ ಇದು ಅವರ ಮೊದಲನೇ ಚಿತ್ರ ಅಂಡ್ ಅವರಿಗೆ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಅಂಡ್ ನಮ್ಮ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಸರ್ ನನ್ನನ್ನು ಈ ಚಿತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರದವರಿಗೆ, ನಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗಳಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ಎಲ್ಲರೂ ಬಂದಿದ್ದಕ್ಕೆ. ನಾಗೇನು ಆ್ಯಕ್ಚುಲಿ ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ದಿನ ಆ್ಯಂಡ್ ಕಲಾವಿದಕ್ಕಿಂತ ಜಾಸ್ತಿಯಾಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಮ್ಮ ಕವಿ ಸರ್ ಇದ್ದಾರೆ, ಪ್ರತಿಭಾ ಹಾಡಿರೋರು, ಎಲ್ಲರೂ ಅವ್ರ ದಿನ ಆ್ಯಕ್ಚುಲಿ ಇದು. ನಾವು ಇನ್ನೊಂದು ದಿನ ಆ್ಯಕ್ಚುಲಿ ಸಿನಿಮಾ ಬಗ್ಗೆ ಇನ್ನೂ ತುಂಬ ಕಾರ್ಯಕ್ರಮಗಳಿದೆ. ಆ್ಯಕ್ಚುಲಿ ಮುಂದೆ ಮಾಡ್ತಾ ಹೋಗ್ತಾರೆ ಕಾರ್ಯಕ್ರಮಗಳನ್ನೆಲ್ಲ. ಬಟ್ ಅಗೇನ್ ಸಿನಿಮಾ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಾನೊಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಇನ್ನೂ 1 ಜನ ಕಲಾವಿದರು ಇದ್ದಾರೆ, ತುಂಬ ಜನ ಇದ್ದಾರೆ. ಅನಿವಾರ್ಯ ಕಾರಣದಿಂದ ಇವತ್ತು ಯಾರು ಬಂದಿಲ್ಲ. ಆ್ಯಕ್ಚುಲಿ ಬೇರೆ ಬೇರೆ ಶೂಟ್ ಇರೋದ್ರಿಂದ ಬಂದಿಲ್ಲ. ಖಂಡಿತವಾಗ್ಲೂ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಯಾಕೆಂದ್ರೆ ನಾನು ಕೆಲಸ ಮಾಡಿದಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಪ್ರತಿಯೊಬ್ಬ ಕಲಾವಿದರು ಅಂಡ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ನಿರ್ಮಾಪಕರಾಗಿರ್ಬೋದು, ಕತೆಗೆ ಏನೇನು ಬೇಕೋ ಪ್ರತಿಯೊಂದನ್ನು ಒದಗಿಸಿದ್ದಾರೆ. ಅಂಡ್ ಅಗೇನ್ ವರ್ಕ್ ಎಕ್ಸ್ಪೀರಿಯನ್ಸ್ ಅದು ತುಂಬ ಚೆನ್ನಾಗಿತ್ತು. ನನಗೆ ನಮ್ಮ ಗೌರವ್ ಮಾಸ್ಟರ್ ಇಲ್ಲೆಲ್ಲ ಕೂತಿದ್ದಾರೆ. ಗೌರವ್ ಮಾಸ್ಟ್ರು ಇಲ್ಲೇ ಇದ್ದಾರೆ. ಗೌರವ್ ಮಾಸ್ಟ್ರು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಫೈಟನ್ನ ಡಿಫ್ರೆಂಟಾಗಿ ಮಾಡಿಸಿದ್ದಾರೆ. ಅಂಡ್ ಅಗೇನ್ ನಂಗೆ ಭಾಳ ಖುಷಿಯಾಗಿದ್ದು ಭಾರ್ಗವ್ ಬಗ್ಗೆ. ತುಂಬ ಪ್ರಿಪೇರ್ ಆಗಿ, ಏನೋ ತಂದೆನೇ ನಿರ್ಮಾಪಕರು ದುಡ್ಡು ಹಾಕ್ತಾರೆ ಹೀರೋ ಆಗ್ಬಿಡೋಣ ಆ ಥರ ಐಡಿಯಾ ಇಟ್ಕೊಳ್ದೇನೆ ಪ್ರಿಪೇರ್ ಆಗಿ ಫೈಟು ಡ್ಯಾನ್ಸು ಪ್ರತಿಯೊಂದನ್ನು ಕಲಿತು ನಮ್ಮ ನಿರ್ದೇಶಕರು ಕಲಿಸಿ ಆ ಫೀಲ್ಡಿಗೆ ಕರ್ಕೊ ಬಂದಿದ್ದಾರೆ. ಖಂಡಿತವಾಗ್ಲೂ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ. ಈ ಥರ ಒಂದಷ್ಟು ಸಿನಿಮಾಗಳು ಮಾಡ್ತಾ ಹೋಗ್ಲಿ. ಪ್ರತಿಯೊಬ್ಬರಿಗೂ ನಿರ್ಮಾಪಕರಿಗೆ ಒಳ್ಳೇದಾಯಿತು ಅಂತ ಹೇಳಿದ್ರೆ ಇನ್ನೊಂದಷ್ಟು ಜನ ಕಲಾವಿದರು, ಟೆಕ್ನಿಷಿಯನ್ನು, ಪ್ರತಿಯೊಬ್ಬರು ಕೆಲಸ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಅಗೇನ್ ಇನ್ನೊಂದೇನು ಆಡಿಯನ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕವಿರಾಜ್ ಸರ್ ಹೇಳಿದ್ರು ಅವಾಗಲೇ, ಈಗೇನು 100 ದಿನ ಅವಾಗೇನು 100 ಕೋಟಿ ಮಾಡ್ತಿತ್ತು ಕಲೆಕ್ಷನ್ ಸಿನಿಮಾ. ಈಗ ಸಿನಿಮಾ ಚೆನ್ನಾಗಾಯಿತು ಅಂತ ಹೇಳಿದ್ರೆ 3 ದಿನದಲ್ಲಿ 100 ಕೋಟಿ ಕಲೆಕ್ಷನ್ ಮಾಡುತ್ತೆ. ಹಾಗಾಗಿ ಕವಿರಾಜ್ ಸರ್ ಹೇಳ್ದಂಗೆ ಸಿನಿಮಾನ 3 ದಿನದಲ್ಲಿ ನೋಡಿದ್ರೆ ಭಾಳ ಬೆಸ್ಟು. 4ನೇ ದಿನ ಹೋದ್ರೆ ಇನ್ನು ಬಹುಶಃ ಮುಂದೆ ಹೋಗ್ತಾ 3 ಡೇಸ್ ಮಾತ್ರ ಥಿಯೇಟರ್ 3 ದಿನ ಇರುತ್ತೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಮುಂದೆ ಹೋಗ್ತಾ. ಸೊ ಎಲ್ರಿಗೂ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ಹೀರೋಯಿನ್ನು ಅಂಡ್ ರವಿ ಕೂಡ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ, ಪ್ರತಿ ತಂಡಕ್ಕೂ ಒಳ್ಳೇದಾಗ್ಲಿ. ನಮ್ಮ ಟೀಮ್ ಮೇಲೆ ಎಲ್ಲರ ಆಶೀರ್ವಾದ ಇರಲಿ. ಹಾಗೆ ನಮ್ಮ ಗೌರಿ ಶಂಕರ್ ಬಂದಿದ್ದಾರೆ. ಥ್ಯಾಂಕ್ ಯು ಗೌರಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮಾತ್ರ ಜೈ ಓಂ ನಮಃ ಶಿವಾಯ. ಇಲ್ಲಿ ಬಂದಿರೋ ಮಾಧ್ಯಮ ವ್ಯಕ್ತರಿಗೂ ಇಲ್ಲ ನನ್ನ ನಮಸ್ಕಾರಗಳು. ಮತ್ತು ಗಣ್ಯದ ವ್ಯಕ್ತರಿಗೂ ನಮಸ್ಕಾರ. ಮೊದಲಿಗೆ ವೆರಿ ಥ್ಯಾಂಕ್ಸ್ ಆಲ್ವಿನ್ ಸರ್ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು. ಬಿಕಾಸ್ ಆ ಶಿವಮ್ ಸಾಂಗ್ಸು ನಾನು ಯಾವತ್ತು ಶಿವನ ಭಕ್ತ ಅಂತ ಹೇಳಲ್ಲ, ನಮ್ಮ ತಂದೆ ಅಂತ ಹೇಳ್ತೀನಿ. ಭಾಳ ಖುಷಿಯಾಯಿತು ಆ ಒಂದು ಸಾಂಗ್ಸ್ ಕೇಳೋಕ್ಕೆ. ಸೊ ಎಲ್ಲ ಚಿತ್ರದಲ್ಲೂ ಈ ಥರ ಒಂದು ದೇವರು ಬಂದರೆ ನಮ್ಮ ಸಮಕೂತಿಯನ್ನು ಗೊತ್ತಾಗುತ್ತೆ ಎಲ್ಲದಕ್ಕೂ. ಮತ್ತು ಆಲ್ವಿನ್ ಸರ್ ಅವರು ಸುಮಾರು ಒಂದು 12-13 ವರ್ಷದಿಂದ ಪರಿಚಯ. ಅವರು ಡೇ 1 ಯಾವ ಫಿಲಮ್ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇವತ್ತು ಎಷ್ಟೇ ಫಿಲಮ್ ಮಾಡಿದ್ರು ಅದರಲ್ಲಿ ನಮಗೆ ಒಂದು ಕ್ಯಾರೆಕ್ಟರ್ ಅಂತ ಇದಾಗಿರುತ್ತೆ. ಥ್ಯಾಂಕ್ ಯು ಆಲ್ವಿನ್ ಸರ್. ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ಬೇಕಂದ್ರೆ ಆಗಲೇ ಅವ್ರದ್ದು ಒಂದು 3-4 ಚಿತ್ರ ಮಾಡಿಬಿಟ್ಟಿದ್ದೀವಿ. ಥ್ಯಾಂಕ್ ಯು. ಆ್ಯಂಡ್ ಭಾರ್ಗವ್ ಜಿ ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಯಾಕಂದರೆ ಎಲ್ಲ ಹೀರೋಗಳು ಬರ್ತಾರೆ, ಬಂದಿದ್ದೆ ಸ್ವಲ್ಪ ಹೆಂಗೆ ನ್ಯೂ ಕಮ್ಮರ್ಸು ಹಿಂಗೆಲ್ಲ ಇರುತ್ತೆ. ಬಟ್ ಅವರು ಒಳ್ಳೆ ಕೋಆಪರೇಟ್ ಮಾಡಿದ್ರು. ಬಟ್ ಇನ್ನು ಆ್ಯಕ್ಟಿಂಗ್ ಸ್ಕಿಲ್ನು ಒಂದು ಎಕ್ಸ್ಪೀರಿಯನ್ಸ್ ಯಾವ ಲೆವೆಲಲ್ಲಿ ಇರುತ್ತೆ ಆ ಥರ ಲೆವೆಲಲ್ಲಿ ನಮ್ಮ ಜೊತೆಗೆ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಒನ್ ವರ್ಷ. ಲವ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ತೆ. ಓಂ ಶಿವ ನಿರ್ಮಾಪಕ ಕೃಷ್ಣ ಅವ್ರಿಗೂ ಮತ್ತು ಆಲ್ವಿನ್ ಡೈರೆಕ್ಟರ್ ನನ್ನ ನಮಸ್ಕಾರ ತಿಳಿಸ್ತೀನಿ. ಚಿತ್ರದಲ್ಲಿ ಸಾಹಸ ದೃಶ್ಯಗಳು ಮಾಡಿದ್ದೀನಿ. ಡೈರೆಕ್ಟರ್ ಏನು ಕತೆ ಹೇಳಿರ್ತಾರೋ ಕತೆ ಪೂರ್ವಕವಾಗಿ ಅದು ತಕ್ಕ ಮಟ್ಟಿಗೆ ಮಾಡಿದ್ದೀನಿ. ಬಟ್ ಅದಕ್ಕೆ ಎಷ್ಟು ವೆಚ್ಚ ಖರ್ಚಾದ್ರೂ ನಿರ್ಮಾಪಕರು ಹಿಂಜರದೆ ಮಾಡಿ ಅಂತೇಳಿ ನನಗೆ ಬೆನ್ನಿಂದೆ ಇದ್ದರು. ಸೊ ಅವರು ಯಾವಾಗೂ ಇದೇ ಥರ ಎಲ್ಲ ಸಿನಿಮಾಗಳು ಮಾಡಲಿ ಅಂತ ನಾನು ಇದು ಮಾಡ್ತೀನಿ.
ಸೊ ಭಾರ್ಗವ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ಆ್ಯಕ್ಷನ್ಸ್ ಮಾಡಬೇಕಾದಾಗ ಅವ್ರಿಗೆ ಭಯ ಇತ್ತು, ಏನಪ್ಪ ಈಗ ಮಾಸ್ಟರ್ ಜೊತೆ ಹೆಂಗೆ ಮಾಡೋದೇನೋ ಅಂತ. ಆಮೇಲೆ ಹೊಂದ್ಕೊಂಡು ಹೋಗ್ತಾ ಸೊ ಡೂಪ್ ಇಲ್ಲದೆ ಮಾಡಿಸಿದ್ದೀನಿ. ಎಲ್ಲ ಸಿನಿಮಾಗಳು ಹೊಸಬ್ರಿಗೆ ಡೂಪ್ ಹಾಕ್ಸ್ತೀನಿ. ಈ ಸಿನಿಮಾದಲ್ಲಿ ಅವ್ರು ಡೂಪ್ ಇಲ್ಲದೇ ಒರಿಜಿನಲ್ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ. ಬರೀ ಕಷ್ಟಪಟ್ಟರೆ ಸಾಲದು, ಸಿನಿಮಾ ಮಾಡಬೇಕು, ಇಷ್ಟಪಟ್ಟು ಮಾಡಬೇಕು. ಹಾಗೆ ಇಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಕನ್ನಡ ಸಿನಿಮಾ ಬಂದು ಕನ್ನಡಿಗರು ಈ ಸಿನಿಮಾವನ್ನು ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ವಂದನೆಗಳು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಲ್ವಿನ್ ಸರ್ಗೆ, ಪ್ರೊಡ್ಯೂಸರ್ ಕೃಷ್ಣ ಅವ್ರಿಗೆ ನಮ್ಮ ನಮಸ್ಕಾರ ಹೇಳ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ನಾನು ಕೂಡ ಒಂದು 2 ಸೀಕ್ವೆನ್ಸ್ ಮಾಡಿದ್ದೀನಿ. ನಮ್ಮ ಸೀನಿಯರ್ ಮಾಸ್ಟರ್ ಮಾಡಿದ್ದಾರೆ. ಆ 2 ಸೀಕ್ವೆನ್ಸ್ ಕೂಡ ಭಾರ್ಗವ್ಗೆ ನಾನೇ ಪ್ರಾಕ್ಟೀಸ್ ಕೊಟ್ಟಿದ್ದು. ಆಲ್ವಿನ್ ಸರೇ ಹೇಳ್ಕೊಟ್ಟು ಒಂದು ತಿಂಗಳು ತಗೊಂಡ್ರು. ಪ್ರಾಕ್ಟೀಸ್ ಟೈಮಲ್ಲಿ ಅವರು ಸಖತ್ತಾಗಿ ಮಾಡಿಬಿಟ್ರು, ಆವಾಗಲೇ ಮಾಡಿಬಿಟ್ರು. ಹಾಗಾಗಿ ಥ್ಯಾಂಕ್ ಯು ಭಾರ್ಗವ್ ಸರ್. ಇವಾಗ ನಿಮ್ಮ ಮುಖಾಂತರ ನಮ್ಮದು ತೆರೆ ಮೇಲೆ ಬರೋಕ್ಕೆ ರೆಡಿ ಇರ್ತಾ ಇದೆ. ಕಾರಣಕ್ಕೂ ನಾವು ರೆಡಿ ಇದ್ದೀವಿ. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ವೇಲು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಜನಿ ಸಾಹಿತ್ಯ ಅಂತ. ಈ ಒಂದು ಓಂ ಶಿವಂ ಸಿನಿಮಾದಲ್ಲಿ ನನ್ನ ಪಾತ್ರ ಪೊಲೀಸ್. ಸೊ ನನಗೆ ನಿಜ ಜೀವನದಲ್ಲಿ ಆ್ಯಕ್ಚುಲಿ ಪೊಲೀಸ್ ಆಗಬೇಕು ಅಂತ ಆಸೆ ಇತ್ತು. ಈ ಸಿನಿಮಾದ ಮುಖಾಂತರ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆಲ್ವಿನ್ ಸರ್ಗೆ ಹಾಗೂ ಕೃಷ್ಣ ಸರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾವು ಈಗ ತಾನೇ ಓಂ ಶಿವಂ ಸಿನಿಮಾದ ಸಾಂಗ್ಗಳನ್ನು ಕೇಳಿಸ್ಕೊಂಡು ಪ್ರಾರ್ಥಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸಾಹಿತ್ಯ ಅವರೇ. ಚೇತನಾ ಅವರು. ಎಲ್ಲರಿಗೂ ನಮಸ್ಕಾರ. ನಾನು ಚೇತನ್ ಶೆಟ್ಟಿ ಅಂತ. ಓಂ ಶಿವಂ ಚಿತ್ರದಲ್ಲಿ ನಾನು ಪೋಷಕ ನಟಿಯಾಗಿ ಅಭಿನಯಿಸಿದ್ದೀನಿ, ಚಿಕ್ಕ ಪಾತ್ರ. ಆಲ್ವಿನ್ ಸರ್ಗೂ ಮತ್ತು ಕೃಷ್ಣ ಸರ್ಗೂ ಧನ್ಯವಾದಗಳು. ಓಂ ಶಿವಂ ಚಿತ್ರತಂಡ ಎಲ್ಲರಿಗೂ ಧನ್ಯವಾದಗಳು. ಸಿನಿಮಾ ಇವತ್ತು ಆಡಿಯೋ ಲಾಂಚ್ ಮಾಡ್ತಿದ್ವಿ. ಅದು ಕ್ರಿಶ್ ಮ್ಯೂಸಿಕ್ ಸಂಸ್ಥೆ ಅಡಿಯಲ್ಲಿ. ಇದು ನಮ್ಮ ನಿರ್ಮಾಪಕರ ಸ್ವಂತ ಕಂಪ್ನಿ. ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸದಾಗಿ ಏನೋ ಕೊಡಬೇಕು ಅಂತ ಈ ಒಂದು ಆಡಿಯೋ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದಾರೆ. ಕ್ರಿಶ್ ಮ್ಯೂಸಿಕ್ ಅಂತ. ನಿಮ್ಮ ಎಲ್ಲಾ ಮೊಬೈಲ್ಗಳಲ್ಲಿ ದಯವಿಟ್ಟು ಹೊಸ ಕಂಪ್ನಿಗಳು ಇಂಡಸ್ಟ್ರಿಗೆ ಬರಬೇಕು. ಎಲ್ಲರೂ ಇವಾಗ ಈ ದಿನಗಳಲ್ಲಿ ಅದೇ ಮಾತಾಡ್ತಿದ್ರು, ಪ್ರೊಡ್ಯೂಸರ್ಸ್ದೇ ಆದ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ. ದಯವಿಟ್ಟು ನಿಮ್ ಮೊಬೈಲ್ಗಳಲ್ಲಿ ಕ್ರಿಶ್ ಮ್ಯೂಸಿಕ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ಹಂಬಲ್ ರಿಕ್ವೆಸ್ಟ್ ನನ್ನ ಕಡೆಯಿಂದ. ಜೊತೆಲಿ ಈ ಸಿನಿಮಾದಲ್ಲಿ 4 ಸಾಂಗು ವಿಜಯ್ ಸರ್ ತುಂಬಾ ಅದ್ಭುತವಾಗಿ ಕಂಪೋಸಿಷನ್ ಕೊಟ್ಟಿದ್ದಾರೆ. ಜೊತೆಲಿ ನಂಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತವರು ನನ್ನ ಲಿರಿಸಿಸ್ಟ್ಗಳು. ಒಂದು ಕವಿ ಸರ್, ನಾನು ಅವ್ರ ದೊಡ್ಡ ಫ್ಯಾನು. ನನ್ನ ಕಾಲೇಜಲ್ಲಿ ಅವರು ಅತಿಥಿಗಳಾಗಿ ಬಂದಿದ್ರು, ಆಗ ಮಾತಾಡಿದ್ದು. ಈಗ ನನ್ನ ಸಿನಿಮಾದಲ್ಲಿ ಅವರು ಒಬ್ರು ಆಗಿದ್ದಾರೆ ಅನ್ನೋದು ತುಂಬಾ ಖುಷಿಯಾದ ವಿಷಯ. ತುಂಬಾ ಥ್ಯಾಂಕ್ ಯು ಸರ್. ಸಾಂಗು ತುಂಬಾ ಅದ್ಭುತವಾಗಿ ಬಂದಿದೆ. ಪ್ರತಿಯೊಂದು ಲೈನು, ನಿನ್ನ ಕಣ್ಣ ಮಚ್ಚೆಗೆ, ಅದೆಲ್ಲ ಅದ್ಭುತವಾಗಿದೆ. ಅದು ಎಷ್ಟೊತ್ತಿ ಕೇಳಿದ್ರು ಮತ್ತೆ ಕೇಳ್ಬೇಕಾಗ್ತದೆ ಆ ಪದಗಳು, ಸಾಲುಗಳು. ತುಂಬಾ ಥ್ಯಾಂಕ್ ಯು ಸರ್. ಜೊತೆಲಿ ಶ್ರೀರಾಮ್ ತಪಸ್ವಿ ಸರ್, ನಿಮ್ಗೂ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಶಿವನ ಸಾಂಗು ಫಸ್ಟ್ ನಾವು ಪ್ಲಾನ್ ಮಾಡಿದಾಗ ಪ್ರೊಡ್ಯೂಸರ್ ಸರ್ ಹೇಳಿದ್ರು, ಇಲ್ಲ ಈ ತರ ಇದ್ರೆ ಇಂಟ್ರೊಡಕ್ಷನ್ ಅಲ್ಲಿ ಏನೋ ಚೆನ್ನಾಗಿರತ್ತೆ ಅಂತ. ಆಗ ಸಂಸ್ಕೃತನ ಬಳಸ್ಕೊಳೋಣ ಸರ್ ಈ ಸಾಂಗಿಗೆ, ತುಂಬಾ ನಿಲ್ಲತ್ತೆ ಇಂಡಸ್ಟ್ರಿಯಲ್ಲಿ ಅಥವಾ ಜನರು ಮನಸ್ಸಲ್ಲೂ ನಿಲ್ಲತ್ತೆ ಅಂದಾಗ ತುಂಬಾ ಅದ್ಭುತವಾದ ಟ್ಯೂನ್ ಕೊಟ್ರು. ಇದಕ್ಕೆ ಅಷ್ಟೇ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡ್ಕೊಟ್ಟಿದ್ದು ನಾಗೇಶ್ ಸರ್. ಜೋಗಿ ಅಥವಾ ತುಂಬಾ ಸಿನಿಮಾ, ಪ್ರೇಮ್ ಸರ್ ಸಿನಿಮಾಗಳನ್ನೆಲ್ಲ ಕೊರಿಯೋಗ್ರಾಫ್ ಮಾಡಿದಂತವ್ರು. ಜೊತೆಲಿ ನಾಗೇಂದ್ರ ಪ್ರಸಾದ್ ಸರ್ ತುಂಬಾ ಅದ್ಭುತವಾಗಿ ಆ ಪ್ಯಾಥೋ ಸಾಂಗ್ ಅನ್ನ ಬರ್ಕೊಟ್ಟಿದ್ದಾರೆ. ಅವರು ಇವತ್ತು ಕಾರಣಾಂತರಗಳಿಂದ ಬಂದಿಲ್ಲ, ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಲಿ ಇನ್ನೊಬ್ರು ಗೋಸ್ಪೀರ್ ಸರ್, ನನ್ನ ಸ್ನೇಹಿತರು. ಅವರು ಇಂಡಸ್ಟ್ರಿಗೆ ಬಂದಾಗಿಂದನೂ ಸ್ವಲ್ಪ ಜೊತೆಲಿ ಇದ್ದು ಎಲ್ಲ ರೀತಿಯಲ್ಲೂ ಸಹಕಾರ ನೀಡ್ತಿದ್ದರು. ಅವರು ತುಂಬಾ ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಲಿ ಈ ಸಿನಿಮಾ ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗ್ತಾ ಇದೆ. ವಿಜಯ್ ಸಿನಿಮಾಸ್ ಅವರು ರಿಲೀಸ್ ಮಾಡ್ತಿದ್ದಾರೆ. ಆಲ್ ಓವರ್ ಕರ್ನಾಟಕ ಒಂದು 80ರಿಂದ 90 ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡೋ ಪ್ಲಾನ್ ನಡೀತಿದೆ. ಸೆಪ್ಟೆಂಬರ್ 5ಕ್ಕೆ ಅನೌನ್ಸ್ ಮಾಡ್ತಾ ಇದೀವಿ. ಆಲ್ರೆಡಿ ಎಲ್ಲ ಕಡೆ ನಾವು ಹೇಳಿದೀವಿ, ಮೀಡಿಯಾಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಮಾಡ್ತಿದ್ವಿ. ಕ್ರಿಶ್ ಮ್ಯೂಸಿಕ್ ಅಡಿಯಲ್ಲಿ ಈ ಆಡಿಯೋ ಲಾಂಚ್ ಆಗ್ತಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಸರ್, ಇದು ಲವ್ ಮತ್ತೆ ಆಕ್ಷನ್ ಸಬ್ಜೆಕ್ಟ್ 2 ಜೋನರಲ್ಲಿ ಹೋಗುತ್ತೆ. ಒಂದು ಕಾಲೇಜು ಎಪಿಸೋಡ್ ಮತ್ತೆ ಇನ್ನೊಂದು ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡಿದಾಗ, ಇವಾಗೆಲ್ಲ ನಾವು ತುಂಬಾ ನೋಡ್ತಾ ಇದೀವಿ ಸರ್, ಲವ್ ತುಂಬಾ ಈಸಿಯಾಗಿ ಮಾಡ್ಬಿಡ್ತಾರೆ. ವಾಟ್ಸಪ್, ಮೊಬೈಲ್ ಇರೋದ್ರಿಂದ ಒಂದು ಪಿಂಕ್ ಕಳ್ಸಿದ್ರೆ ಸಾಕು, ಒಂದು ಟೆಕ್ಸ್ಟ್ ಮೆಸೇಜ್ ಕಳ್ಸಿದ್ರೆ ಒಂದು ಹಾರ್ಟ್ ಸಿಂಬಲ್, ಲವ್ ಸ್ಟಾರ್ಟ್ ಆಗುತ್ತೆ. ನಾಳೆನೆ ಲವ್ ಅಥವಾ ಸುತ್ತಾಟ, ನಾಡಿದ್ ಮದ್ವೆ ಮತ್ತೆ ಬ್ರೇಕಪ್ ಆಗುತ್ತೆ. ಬಟ್ ನಮ್ಮ ಸಿನಿಮಾ ಕತೆ ಒಳ ತಿರುಳಕ್ ಬೇರೆ ತರನೇ ನಾವು ಮಾಡ್ಕೊಂಡಿದ್ವಿ. ಮೀನಿಂಗ್ ಲವ್ ಮಾಡೋದ್ರ ಜೊತೆಗೆ ಆ ಲವ್ ನ ಹೆಂಗ್ ಉಳಿಸ್ಕೊಳಕ್ಕೆ ಹೀರೋ ಹೀರೋಯಿನ್ ಒದ್ದಾಡ್ತಾರೆ ಸಮಾಜದಲ್ಲಿ ಅಥವಾ ಫ್ಯಾಮಿಲಿಗಳ ಮಧ್ಯದಲ್ಲಿ ಅಥವಾ ಆ ಊರಲ್ಲಿ ಒಂದು ಇನ್ಸಿಡೆಂಟ್ ನಡೆದಾಗ ಅನ್ನೋದ್ರ ಮೇಲೆ ಕತೆ ತಗೊಂಡು ಹೋಗಿದ್ದೀವಿ ಸರ್. ಇದು ಬೆಂಗಳೂರು, ಮಂಡ್ಯ, ಮಂಗಳೂರು ಸುತ್ತಮುತ್ತ ಶೂಟ್ ಮಾಡಿದ್ವಿ
ಸರ್ ನಮ್ಮ ಐಡಿಯಾ ಇವಾಗ ಫಸ್ಟ್ ಕನ್ನಡದಲ್ಲಿ ಹೋಗ್ತಾ ಇದೀವಿ, ಆದ್ರೆ 3 ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ರೆಡಿ ಆಗಿದೆ, ಕನ್ನಡ, ತಮಿಳು, ತೆಲುಗು. ಆ ಲ್ಯಾಂಗ್ವೇಜ್ ಅಲ್ಲಿ ಆ ಲಿರಿಸಿಸ್ಟ್ಗಳು, ಟೆಕ್ನಿಷಿಯನ್ಸ್ಗಳು ಕೆಲಸ ಮಾಡಿದ್ದಾರೆ. ಹೋಪ್ ನಾವು ಬೆಂಗಳೂರು ಫಸ್ಟ್ ನಮ್ಮ ರಾಜ್ಯದಲ್ಲಿ ರಿಲೀಸ್ ಮಾಡಿಕೊಂಡು ತದನಂತರದಲ್ಲಿ ನಾವು ಬೇರೆ ರಾಜ್ಯಗಳಲ್ಲಿ ತಮಿಳು ಮತ್ತೆ ತೆಲುಗು ರಿಲೀಸ್ ಮಾಡೋ ಪ್ಲಾನ್ ಇದೆ. ಸರ್ ಓಂ ಶಿವಂ ನಾಯಕನ ಹೆಸರು ಶಿವ ಅಂತ. ಶಿವನ ಅಗ್ರೆಸಿವ್ ನಮಗೆಲ್ಲರಿಗೂ ಗೊತ್ತಿದೆ, ಕೋಪ ಮತ್ತೆ ತಾಳ್ಮೆನೂ ಗೊತ್ತಿದೆ. ಆ ಒಂದು ಪೋರ್ಟ್ರನ್ನ ಇಟ್ಕೊಂಡು ಹೀರೋನ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಿದೀವಿ, ಹಾಗಾಗಿ ಓಂ ಶಿವಂ ಅಂತ ಹೆಸರು ಇಟ್ಟಿದೀವಿ ಸರ್. ಸರ್ ಖಂಡಿತ ಲವ್ ಅಂದ್ಮೇಲೆ ವಿಲನ್ ಇದ್ದೇ ಇರ್ತಾರೆ, ನಿಮಗೆ ಗೊತ್ತಿದೆ ಸೀನಿಯರ್, ನಾನು ಹೇಳೋ ಅವಶ್ಯಕತೆನಿಲ್ಲ. ಲವ್ ಅಂದ್ಮೇಲೆ ಇರ್ಲೇಬೇಕದು ವಿಲನ್ಸ್ಗಳು. ಹಾಗಾಗಿನೇ ನಮ್ಮ ಸಿನಿಮಾದಲ್ಲಿ ಕಾಕ್ರೋಚ್ ಸುದೀಪ್ ಸರ್ ಆಗಿರ್ಬೋದು, ರವಿ ಕಾಳೆ ಸರ್ ಆಗಿರ್ಬೋದು, ವರ್ಧನ್ ಸರ್ ಆಗಿರ್ಬೋದು, ಯಶ್ ಶೆಟ್ಟಿ ಅವರು ಮತ್ತೆ ಉಗ್ರಂ ರವಿ ಸರ್, ತುಂಬಾ ದೊಡ್ಡ ಆರ್ಟಿಸ್ಟ್ಗಳನ್ನ ಒಂದಿಷ್ಟು ಜನನ ಇಟ್ಕೊಂಡು ಕೆಲಸ ಮಾಡಿದ್ವಿ. ಜೊತೆಲಿ ಅಪೂರ್ವ ಮೇಡಮ್, ಲಕ್ಷ್ಮಿ ಮೇಡಮ್. ಲೆಕ್ಕದಲ್ಲಿ ಇವ್ರಿಷ್ಟು ಜನ ವಿಲನ್ ಇದ್ರು ಮೈನ್ ವಿಲನ್ ಒಬ್ರು ಲೇಡಿ ಬರ್ತಾರೆ, ಆ ಕ್ಯಾರೆಕ್ಟರ್ ಮೈನ್ ವಿಲನ್ ಆಗಿರ್ತಾರೆ. ಅಪೂರ್ವ ಮೇಡಮ್ ಆ ಪಾತ್ರವನ್ನ ನಿಭಾಯಿಸಿದ್ದಾರೆ, ಅದು ಸಿನಿಮಾದಲ್ಲಿ ಗೊತ್ತಾಗತ್ತೆ ಯಾವ್ದು ಏನು ಅಂತ. ಸರ್ ಥ್ರಿಲ್ಲಿಂಗ್ ಫ್ಯಾಕ್ಟ್ ಅಂದ್ರೆ ನಾವು ಮಡಿಕೇರಿ ಸರೌಂಡಿಂಗ್ ಮತ್ತೆ ನಮ್ಮ ಮಂಡ್ಯದ ಫಾರೆಸ್ಟ್ ಅಲ್ಲಿ ಶೂಟ್ ಮಾಡಿದ್ವಿ. ಆವಾಗ ನೈಟ್ ಮಳೆಯಲ್ಲಿ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಯ್ತು, ಮಳೆ ಶೂಟಿಂಗ್ ನಿಂತಿ ನಮ್ಮ ಕ್ಯಾಮ್ರಾಮನ್ಗೆ ಚೇಡೆಲ್ಲ ಕಚ್ಚಿ ಏನೋ ಸ್ವಲ್ಪ ಸಮಸ್ಯೆ ಆಯ್ತು ಅದೆಲ್ಲ. ಅದಾದ್ಮೇಲೆ ಅಗೇನ್ ಒಂದಿನ ಗ್ಯಾಪ್ ಕೊಟ್ಟು ಮತ್ತೆ ಅದೇ ಎಪಿಸೋಡ್ ನ ಶೂಟ್ ಮಾಡಿದ್ವಿ. ಜೊತೆಲಿ ಜಾಸ್ತಿ ಒಂದಿಷ್ಟು ಸರ್ಚಿಂಗ್ ಎಪಿಸೋಡ್ಸ್ ಗಳೆಲ್ಲ ಸಿನಿಮಾದಲ್ಲಿ ಇದೆ, ರನ್ನಿಂಗ್ ಮತ್ತೆ ಸರ್ಚಿಂಗ್. ಕಾಲಿಗೆ ಸ್ಲಿಪ್ಪರ್ ಇಲ್ದೇನೆ ಹೀರೋ ಹೀರೋಯಿನ್ 10 ಎಪಿಸೋಡ್ಗಳನ್ನ ಮಾಡಿದ್ದಾರೆ. ಪಾಪ 3 ದಿನ ಆಸ್ಪತ್ರೆಯಲ್ಲಿ ಇದ್ರು ಹೀರೋಯಿನ್. ಆ ಒಂದಿಷ್ಟು ಎಪಿಸೋಡ್ ಇವಾಗಲೂ ನಮ್ಗೆ ನೆನಪಾಗುತ್ತೆ, ಫುಟೇಜ್ ಎಲ್ಲ ನೋಡ್ತಾ ಇದ್ದಾಗ ಅದಿದಾಗುತ್ತೆ. ಸಾರಿ ಸರ್, ಖಂಡಿತ ಸರ್. ಸರ್ ಪೋಸ್ಟಲ್ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಇದೆ ಸರ್. ಇದು ಲಿರಿಕಲ್ ಸಾಂಗ್ ಸರ್. ಸರ್ ಎಲ್ಲಾ ಕಡೆ ರೀಚ್ ಆಗತ್ತೆ ಇಂಗ್ಲಿಷ್ ಅನ್ನೋ ಒಂದು ಕಾರಣಕ್ಕೆ ಮಾಡಿದ್ದೀವಿ ಸರ್. ಬರುತ್ತೆ ಖಂಡಿತವಾಗ್ಲು, ಬಟ್ ನಮ್ಮ ಉದ್ದೇಶ ಏನಾಗಿದ್ರೆ ಎಲ್ಲ ಕಡೆ ರೀಚ್ ಆಗುತ್ತಲ್ಲ, ಹಾಗಾಗಿ ಸಬ್ಸ್ಕ್ರೈಬರ್ಸ್ ಇವಾಗ ನೋಡೋರು ಎಲ್ಲರೂ ಅದೇ ತರ ನೀವು ನೋಡ್ತಾರೆ, ಇಂಗ್ಲಿಷ್ ಇತ್ತು ಅಂದ್ರೆ ಈಸಿ ಆಗುತ್ತೆ ಅಂತ, ಹಾಗಾಗಿ ಅದು ಮಾಡಿದ್ದು. ಬೇರೆ ಉದ್ದೇಶ ಏನಿಲ್ಲ ಸರ್. ನಾನು ಕನ್ನಡದವನು, ಶಿವಮೊಗ್ಗ ಮಲೆನಾಡು ಪ್ರದೇಶದವನು, ಸಹ್ಯಾದ್ರಿ ಕಾಲೇಜಲ್ಲಿ ಓದಿರೋದು. ಸರ್ ಅವರ ಜೂನಿಯರ್ ನಾನು ಕಾಲೇಜ್ಗಳಲ್ಲಿ. ನೇಹಾ ಸರ್ ಖಂಡಿತ ವಿಲನ್ ಅಲ್ಲ ಸರ್, ಗುರುಗಳಿದ್ದಾಗೆ ನನಗೆ ಇಂಡಸ್ಟ್ರಿಯಲ್ಲಿ. ಸರ್ ಮುಂದಿನ ದಿನಗಳಲ್ಲಿ ಪ್ಲಾನ್ ನಡೀತಾ ಇದೆ ಸರ್. ಸರ್ ಜೊತೆಯಲ್ಲಿ ಇನ್ನೊಬ್ಬರನ್ನ ನೆನ್ಸ್ಕೋಬೇಕು, ನನ್ನ ನಿರ್ಮಾಪಕರು ಕೃಷ್ಣ ಸರ್ ತುಂಬಾ ಪ್ರೀತಿಯಿಂದ ಮಾಡಿದ್ದಾರೆ ಸಿನಿಮಾ ಸರ್. ನನ್ನ ಮಗನ್ನ ಹಾಕೊಂಡು ಹೀರೋ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಸಿನಿಮಾ ಅವ್ರು ಮಾಡಿಲ್ಲ. ಇದು ನಂತರದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಪ್ರಾಜೆಕ್ಟ್ಗಳನ್ನ ಮಾಡಬೇಕು ಅನ್ನೋದು ಆಲ್ರೆಡಿ 2ನೇ ಪ್ರಾಜೆಕ್ಟ್ ಮಾತುಕತೆಯಲ್ಲಿ ನಡೀತಾ ಇದೆ, ಬೇರೆ ಡೈರೆಕ್ಟರ್ಗಳೆಲ್ಲ ವರ್ಕ್ ಮಾಡ್ತಿದ್ದಾರೆ. ಜೊತೆಲಿ ಕಂಟಿನ್ಯೂ ಇಂಡಸ್ಟ್ರಿಯಲ್ಲಿ ನಿಲ್ಲುವಂತ ಒಬ್ರು ಪ್ರೊಡ್ಯೂಸರ್, ಫ್ಯಾಷನಬಲ್ ಪ್ರೊಡ್ಯೂಸರ್, ದಯವಿಟ್ಟು ಸಪೋರ್ಟ್ ಮಾಡಿ. ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ. ಕವಿ ಸರ್ ಹೇಳ್ದಂಗೆ ಇವಾಗೆಲ್ಲ 50 days 100 days ಎಲ್ಲ ಸುಳ್ಳು. ಆ 3 days ಏನ್ ನಾವು ನೋಡ್ತೀವಿ ಪ್ರೊಡ್ಯೂಸರ್ಸ್ಗೆ ಅದೇ ಲಾಭ. ನಮ್ಮಂತ ಹೊಸ ನಿರ್ದೇಶಕರುಗಳಿಗೆ ಮತ್ತೆ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಥವಾ ಇನ್ನೊಂದು ಸಿನಿಮಾ ಮಾಡ್ಬೇಕು ಅನ್ನೋದಕ್ಕೆ ಅದೇ ಒಂದು ಪ್ರೋತ್ಸಾಹ ಇರುತ್ತೆ. ದಯವಿಟ್ಟು ಸಿನಿಮಾನ ನೋಡಿ. ಕೃಷ್ಣ ಸರ್ ಈ ವೇದಿಕೆಯಲ್ಲಿ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನೊಬ್ಬ ಡೈರೆಕ್ಟರ್ ಅನ್ಕೊಂಡೆ, ಜೊತೆಯಲ್ಲಿ ನನ್ನ ಟೀಮಲ್ಲಿರೋ ಹುಡುಗರೆಲ್ಲ ಇವಾಗ ಡೈರೆಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತೀನಿ. ಜೊತೆಯಲ್ಲಿ ಇಡೀ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನ್ನ ಜೊತೆಲಿ ಇದ್ದು ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿದ್ದಾರೆ. ಅಭಿ, ಸಿದ್ದು, ನಿಶಾಂತ್, ಭರತ, ಹೊಸಪೇಟೆ, ಅಚ್ಚು, ಅಭಿ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಹಾ ಸರ್. ಸರ್ ಇಲ್ಲ, ಆಡಿಯೋ ಕಂಪ್ನಿಯವರು ನಮ್ಗೆ 2-3 ಆಡಿಯೋ ಕಂಪ್ನಿಯವರು ಕೇಳಿದ್ರು, ಹೋಗಿ ಅಪ್ರೋಚ್ ಮಾಡಿದ್ವಿ. ಒಳ್ಳೆ ರೇಟೇ ಮಾತ್ರ, ತುಂಬಾ ದೊಡ್ಡ ರೇಟ್ ಏನು ಕೊಡ್ತಿದ್ದಿಲ್ಲ ಅವರು, ಒಂದು ತಕ್ಕ ಮಟ್ಟದ ರೇಟು. ಹಾಗಾಗಿ ನಮ್ಮ ಪ್ರೊಡ್ಯೂಸರ್ ಏನ್ ಡಿಸೈಡ್ ಮಾಡಿದ್ರು, ಸರ್ ನಾನು ದುಡ್ಡಾಕ್ ಮಾಡ್ತಿರೋದು, ನನ್ನ ಹತ್ರನೇ ಇರ್ಲಿ ಕಂಪ್ನಿ, ಈ ತರ ಎಷ್ಟೋ ಸಿನಿಮಾಗಳಿಗೆ ಇನ್ನೂ ಹೆಲ್ಪ್ ಆಗ್ಲಿ, ನಾನು ಪರ್ಚೇಸ್ ಮಾಡ್ತೀನಿ ಅನ್ನೋ ಒಂದು ಕಾರಣಕ್ಕೆ ಹೊಸ ಆಡಿಯೋ ಕಂಪ್ನಿನ ಸ್ಟಾರ್ಟ್ ಮಾಡಿದೀವಿ, ಕ್ರಿಶ್ ಮ್ಯೂಸಿಕ್ ಅಂತ. ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ನಮ್ಮ ಶಿವಂ ಸಾಂಗು, ಟ್ರೈಲರ್ ಪ್ರತಿಯೊಂದು ಅದರೊಳಗೆ ಇರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಕೃಷ್ಣ ಅಂತ, ಈ ಸಿನಿಮಾದ ನಿರ್ಮಾಪಕ. ನಾನು ಮೊದಲನೇ ಸಿನಿಮಾ ಮಾಡಿರೋದು, ಒಂದು ಕನಸಿಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಸುಮಾರು ಒಂದು 20 ವರ್ಷಗಳಿಂದ ನಾನೇ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು ತುಂಬ ಆಸೆ ಇಟ್ಕೊಂಡಿದ್ದೆ. ಸುಮಾರು ಜನ ನನಗೆ ತುಂಬ ಆಸೆ ಇಟ್ಟು ಆ ಸಿನಿಮಾ ಮಾಡ್ಸಕ್ಕೆ ನನಗೆ ತುಂಬ ಪ್ರಯತ್ನ ಪಟ್ಟಿದ್ದೀನಿ. ನನಗೆ ಚಾನ್ಸ್ ಕೊಟ್ಟಿಲ್ಲ. ಅದನ್ನು ನಾನು ಕನಸಿಟ್ಕೊಂಡು ನನ್ನ ಮಗನ ಮೇಲೆ ನಾನು ಪ್ರಯೋಗ ಮಾಡಿದ್ದೀನಿ. ಖಂಡಿತ ಎಲ್ಲರೂ ಇದನ್ನು ಸಪೋರ್ಟ್ ಮಾಡಿ, ಇದನ್ನು ಮುಂದಿನ ನನಗೆ ಗೆಲುವಿಗೋಸ್ಕರ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮಾಡಿದ್ದೀನಿ ಸರ್ ನಾನು. ಹೌದು ಸರ್, ನನಗೆ ಅದು ನನ್ನ ಕನಸಲ್ಲಿತ್ತು, ಅದಕ್ಕೆ ನಾನು 2 ರೋಲ್ ಮಾಡಿದ್ದೀನಿ ಸರ್. ಹಾಂ ಸರ್, ನನಗೆ ಒಂದು ಅಂದ್ಕೊಂಡಿದ್ದೀನಿ ಸರ್, 80ರಿಂದ 100 ಅಂದ್ಕೊಂಡಿದ್ದೀನಿ.
ಮುಂದಿನ ದಿನಗಳಲ್ಲಿ ಅದನ್ನು ಎಷ್ಟು ಸಿಗುತ್ತೆ ಪ್ಲಾನ್ ಮಾಡ್ತೀನಿ ಸರ್. 100% 100 ಥಿಯೇಟ್ರಲ್ಲಿ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಟ್ರೈ ಮಾಡ್ತೀನಿ ಸರ್, ಎಷ್ಟು ಸಿಗುತ್ತೆ ಅನ್ನೋದು. ಸರ್ ಓಕೆ, ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ತೆ. ಇಲ್ಲಿ ಬಂದಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ಸಿನಿಮಾ ಪ್ರೇಮಿಗಳಿಗೆ, ಜೊತೆಗೆ ಸಿನಿಮಾ ತಂಡದಲ್ಲಿ ಕೆಲಸ ಮಾಡುವಂಥವರು, ಜೊತೆಗೆ ಸಿನಿಮಾ ತಂಡದ ಎಲ್ಲ ಒಂದು ಟೆಕ್ನಿಷಿಯನ್ಸ್ಗೂ ನಮಸ್ತೆ. ಓಂ ಶಿವಂ ಸಿನಿಮಾ ಟೈಟ್ಲೇ ಹೇಳಾಗೆ ಟೈಟ್ಲಲ್ಲೇ ಸೌಂಡ್ ಇದೆ. ಫಸ್ಟ್ ಓಪನಿಂಗ್ ಓಮಲ್ಲೇ ಅತಿ ದೊಡ್ಡ ಒಂದು ಗೆಲುವನ್ನು ಇಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇಡೀ ತಂಡಕ್ಕೆ ಅತಿ ದೊಡ್ಡ ಯಶಸ್ಸಾಗಲಿ ಅಂತ ನಮ್ಮೆಲ್ಲರ ಹಾರೈಕೆ. ಸಿನಿಮಾ ಸಾಂಗ್ಗಳನ್ನು ಕೇಳಿದ್ವಿ. ಸಾಂಗ್ಗಳು ತುಂಬ ಒಳ್ಳೆಯ ಒಂದು ಸೌಂಡಿಂಗ್ ಆಗಿ, ಆಮೇಲೆ ಈ ಸಿನಿಮಾದಲ್ಲಿ ವಿಶೇಷವಾಗಿ ಸುಮಾರಷ್ಟು ಜನ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ಗಳು ವರ್ಕ್ ಮಾಡಿದ್ದಾರೆ. ಅಂದರೆ ಕವಿರಾಜ್ ಅವರು ಇರ್ಬೋದು, ಗೌಸ್ಬೀರ್ ಅವರು ಇರ್ಬೋದು, ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ಸ್ ಬರೆದಿದ್ದಾರೆ. ಜೊತೆಗೆ ನಮ್ಮ ವರ್ಧನ್, ಈ ಥರ ಸುಮಾರಷ್ಟು ಜನ ಕಲಾವಿದರುಗಳು, ಸೀನಿಯರ್ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದಂಥ ಸಿನಿಮಾ. ಸಹಜವಾಗಿ ಸಿನಿಮಾ ಚೆನ್ನಾಗಿ ಮಾಡಿರ್ತಾರೆ ಅನ್ನೋ ಒಂದು ದೊಡ್ಡ ನಂಬಿಕೆ. ಹಾಗಾಗಿ ಈ ಸಿನಿಮಾ ಒಂದು ಒಳ್ಳೆ ಯಶಸ್ಸಾಗಲಿ ಅಂತ ಕೇಳ್ಕೊಳ್ತೀನಿ. ಈ ಸಿನಿಮಾದ ನಿರ್ಮಾಪಕರಾದಂತಹ ಕೃಷ್ಣ ಅವರು, ಆಮೇಲೆ ಅದರ ನಾಯಕ ಭಾರ್ಗವ್ ಅವರು, ಡೈರೆಕ್ಟರು ಅಲ್ವಿನ್ ಅವರು, ಆಮೇಲೆ ನಾಯಕಿಯವರು, ಆಮೇಲೆ ಟೋಟಲ್ ತಂಡ ಖಂಡಿತವಾಗೂ ಸಿನಿಮಾದ ಒಂದು ಅನುಭವ ಇರುವಂಥವ್ರು, ಜೊತೆಗೆ ಒಂದು ಫ್ಯಾಷನ್ ಇಟ್ಕೊಂಡು ಮಾಡಿದ್ದಾರೆ ಅನ್ನೋ ಒಂದು ಏನು ಜಲಕ ಸಾಂಗ್ಗಳು ನೋಡಿದಾಗಲೇ ಗೊತ್ತಾಗುತ್ತೆ. ನಿರ್ಮಾಪಕರು ಕೂಡ ತುಂಬ ಖರ್ಚು ಮಾಡಿದ್ದಾರೆ. ನಾಯಕ ಕೂಡ ಸುಮಾರಷ್ಟು ಪ್ರಾಕ್ಟೀಸ್ ಆಗಿ ಭಾರ್ಗವ್ ಅವರು ಎಂಟ್ರಿ ಆಗಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಗೆ ಅಂತಂದರೆ, ಈಗ ನಾನು ಬರ್ತಾ ಇದ್ದಾಗಲೇ ನಮ್ಮ ಪತ್ರಕರ್ತ ಸ್ನೇಹಿತರು ಕೇಳಿದ್ರು, ಗೌರಿ ನೆಕ್ಸ್ಟ್ ಯಾವುದೋ ಏನು ಮಾಡ್ತಿದ್ಯಾ ಅಂತ. ಈ ಹೊಸ ತಂಡ ಅನ್ನೋದು ಯಾವಾಗಲೂ ಏನು ಗೊತ್ತಾ, ದರ್ಶಿನಿ ಇದ್ದಾಗೆ. ಆದಷ್ಟು ಜನಗಳಿಗೆ ರುಚಿಕಟ್ಟಾದಂತಹ, ಅವರಿಗೆ ಬೇಕಾದಂತಹ ಒಂದು ಸ್ಟ್ರಾಂಗ್ ಕಾಫಿನೇ ರೆಡಿ ಮಾಡುತ್ತೆ. ಬಟ್ ಆದರೆ ಅದು ಕೊಡಬೇಕಾದಂತಹ ಪ್ರೋತ್ಸಾಹ ನಾವು ಸ್ಟ್ರಾಂಗ್ ಆಗಿ ಕೊಟ್ಟಾಗ, ಅವಾಗಲೇ ಕವಿ ಸಾರ್ ಹೇಳಿದರು, ಏನು ಸಿನಿಮಾ ಅನ್ನೋದು ಮುಂಚೆ 106 ದಿವಸ ಓಡುವಂಥ ಕತೆ ಇಲ್ಲ. ಈಗ ಏನಿದ್ರೆ 2-3 ದಿವಸದೊಳಗೆ ಬಂದು ಆ ಸಿನಿಮಾದ ಏನು ಅನ್ನೋದನ್ನ ನೀವು ಹೇಳಿ ಮುಂದಿನ ವಾರಕ್ಕೆ ಅದನ್ನು ತಗೊಂಡು ಹೋಗ್ಬೇಕು ಅಂತ ಆ ಒಂದು ಹಂತದಲ್ಲಿ ನಮ್ಮ ಇಂಡಸ್ಟ್ರಿ ಇದೆ. ಯಾಕೆಂದ್ರೆ 106 ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಒಂದು ಹೊಸ ತಂಡ ಒಂದು ಪ್ರಯತ್ನ ಮಾಡಿದಾಗ, ಆ ಪ್ರಯತ್ನಕ್ಕೆ ಬೆನ್ನೆಲುಬಾಗಿ ನಮ್ಮ ಕನ್ನಡದ ಜನತೆ ಕೈ ಹಿಡಿದು, ಖಂಡಿತವಾಗೂ ನಿಮ್ಗೆ ಏನಾದ್ರು ಒಂದು ಕಂಟೆಂಟ್ ನೋಡಿದಾಗ, ಇಷ್ಟ ಆದಾಗ ಅದನ್ನು ಆದಷ್ಟು ಬೇಗ ನೋಡಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಓಂ ಶಿವಂ ತಂಡಕ್ಕೆ. ಥ್ಯಾಂಕ್ ಯು. ನಾವೇನು ಹೇಳೋದು ಬೇಡ. ಹಾಗಾಗಿ ಸದಭಿರುಚಿಯ ಚಿತ್ರಗಳನ್ನ ಜನರಿಗೆ ತಲುಪಿಸ್ಬೇಕು. ಅದು ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗುತ್ತೆ ಕನ್ನಡ ಸಿನಿಮಾಗಳು ಬರೋದು. ಆ್ಯಂಡ್ ಇತ್ತೀಚೆಗೆ ಅಂತೂ ಕನ್ನಡ ಸಿನಿಮಾ ತುಂಬಾ ಸೌಂಡ್ ಮಾಡ್ತಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಓಂ ಶಿವಂ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಟೈಟಲೇ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಪವರ್ಫುಲ್ ಆಗಿದೆ. ಈ ಸಿನಿಮಾ ಚಿತ್ರತಂಡದ ಬಗ್ಗೆ ಆಲ್ರೆಡಿ ನನಗೆ ಗೊತ್ತಿದೆ. ಬಿಕಾಸ್ ನನ್ನ ಇನಿಷಿಯಲ್ ಡೇಸಲ್ಲಿ ನಾನು ಈ ಸಿನಿಮಾ ಟೀಮ್ ಜೊತೆಗೆ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಡೈರೆಕ್ಟರ್ ಆಲ್ವಿನ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ವೆರಿ ಗ್ರೇಟ್ಫುಲ್ ಪರ್ಸನ್. ಯಾಕಂದರೆ ಹೊಸ ಕಲಾವಿದರಿಗೆ ಅವಕಾಶನ ಕೊಟ್ಟಿದ್ದಾರೆ. ಆ್ಯಂಡ್ ಬಿಕಾಸ್ ನನ್ನ ಒಂದು ಇನಿಷಿಯಲ್ ಸ್ಟೇಜಸಲ್ಲಿ ಕೂಡ ನನಗೆ ಕರೆದಿ ಅವಕಾಶ ಕೊಟ್ಟಂಥ ಡಿರೆಕ್ಟರ್. ಸೊ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಹಿಮ್. ಆ್ಯಂಡ್ ಇವಾಗಲೂ ಕೂಡ ಕೇಳ್ಪಟ್ಟೆ ಅವ್ರ ಡೆಬ್ಯೂ ಸಿನಿಮಾ ಅಂತ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ಆಲ್ ದಿ ಬೆಸ್ಟ್. ಆ್ಯಂಡ್ ಇದೇ ಥರ ಕನ್ನಡ ಕಲಾವಿದರಿಗೆ ಅವಕಾಶನ ಕೊಡಿ. ಕನ್ನಡ ಸಿನಿಮಾಗಳು ಇನ್ನೂ ಹೆಚ್ಚಾಗಿ ಬರುತ್ತೆ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಇದೊಂದು ಸದಭಿರುಚಿಯ ಚಿತ್ರದ ನಿರ್ಮಾಪಕರಾದಂತ ಹೊಯ್ಸಳ ಕೋಣನೂರು ಅವರು ವೇದಿಕೆಗೆ ಆಗಮಿಸಬೇಕು. ಮೊದಲನೇದಾಗಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಗಣ್ಯರಿಗೂ ನಮಸ್ಕಾರ. ಸೊ ಭಾರ್ಗವ್ ಬಗ್ಗೆ ನಾನು ಹೇಳಲೇಬೇಕು. ಓಂ ಶಿವಂ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಹೇಳಿದರು. ಆ್ಯಂಡ್ ಬಿಫೋರ್ ಏನು ಅಂತಂದರೆ, ಪ್ರೀವಿಯಸ್ ಇಯರ್ಸ್ಗಳಲ್ಲಿ ಸಿನಿಮಾ ಶೂಟಿಂಗ್ ಆಗೋಕ್ಕಿಂತ ಮುಂಚೆ ಇವರು ಲೈಕ್ ಔಟ್ ಆಫ್ ಕಂಟ್ರಿ ಸ್ಟಡೀಸ್ ಮಾಡ್ತಾಯಿದ್ರು. ಸ್ಟಡೀಸ್ ಜೊತೆಗೆ ಸಿನಿಮಾ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಸಿನಿಮಾ ಮಾಡಿದ್ದಾರೆ. ಸೊ ಜೊತೆಗೆ ಒಂದು ಡೆಡಿಕೇಟಿವ್ ಆಗಿ ನಮ್ಮ ಜೊತೆನೂ ಕೂಡ
ಲೈಕ್ ಕೇಳ್ತಾ ಇರ್ತಾರೆ, ಸಜೆಷನ್ಸ್ ತೊಗೊತಾ ಇರ್ತಾರೆ, ಏನು ಮಾಡಬೇಕು, ಯಾವ ರೀತಿಲಿ ಪ್ರಮೋಷನ್ ಮಾಡಬೇಕು ಅಂತ. ಆ್ಯಂಡ್ ಚರ್ಚೆ ಮಾಡ್ತಾ ಇರ್ತಾರೆ. ತುಂಬ ಸಿನಿಮಾ ಬಗ್ಗೆ ತುಂಬ ಒಲವಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವ್ರ ತಂದೆಯವರ ಕೃಷ್ಣ ಸರ್ಗೂ ಕೂಡ ನಾನು ಆ ದೇವರು ಇನ್ನೂ ಹೆಚ್ಚು ಸಿನಿಮಾ ಮಾಡುವಂಥ ಶಕ್ತಿ ಕೊಡಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಆಲ್ವಿನ್ ಸರ್ಗೂ ಕೂಡ ಡೈರೆಕ್ಟರ್, ಆ್ಯಂಡ್ ವೀರೇಶ್ DOP ಆದ ವೀರೇಶ್ ಅವರು ಕೂಡ ನಮ್ಮ ಮನಸ್ಸಾಗಿದೆ ಸಿನಿಮಾಲಿ ವರ್ಕ್ ಮಾಡಿದರು. ಸೊ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೊದಲಿಗೆ ಓಂ ಶಿವಂ ಚಿತ್ರತಂಡದ ಎಲ್ರಿಗೂ ಸಹ ಶುಭಾಶಯಗಳು. ಬಹಳ ಅದ್ಭುತವಾಗಿ ಗೀತೆಗಳು ಮೂಡಿ ಬಂದಿದೆ, ನಾನು ನೋಡಿದೆ. ಓಂ ಶಿವಂ ಕೂಡ ಅತ್ಯಂತ ಪವರ್ಫುಲ್ ಆಗಿದೆ. ಅದ್ರ ಜೊತೆಗೆ ಬೇರೆ ಗೀತೆಗಳು ಸಹ ಸುಮಧುರವಾಗಿ ಬಂದಿದೆ. ನಮ್ಮ ಕವಿರಾಜ್ ಸರ್ ಹಾಗೆ ಸ್ನೇಹಿತರಾದಂಥ ಗೌರಿಶಂಕರ್ ಹೇಳ್ದಂಗೆ ಕನ್ನಡ ಸಿನಿಮಾಗಳನ್ನ ನಾವುಗಳೇ ಗೆಲ್ಲಿಸಬೇಕು, ಎಲ್ಲರೂ ಕೂಡ ಕನ್ನಡ ಸಿನಿಮಾಗಳಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತ ಹೇಳ್ತಾ, ಈ ಸಿನಿಮಾ ತಂಡದ ನಿರ್ಮಾಪಕರಾದ ಶ್ರೀಯುತ ಕೃಷ್ಣನವರಿಗೆ, ಅವರ ಮಗ ಭಾರ್ಗವ್ ಕೃಷ್ಣರವರಿಗೆ, ವಿರಾನಿಕಾ ಶೆಟ್ಟಿ ಅವರಿಗೆ, ಮತ್ತೆ ಆಲ್ವಿನ್ ರವರಿಗೆ, ಮತ್ತೆ ಚಿತ್ರತಂಡದ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಶುಭವಾಗ್ಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಧುರಾ ಗೌಡ. ಸೊ ಫಸ್ಟ್ಲಿ ನಾನು ನಮ್ಮ ಪ್ರೊಡ್ಯೂಸರ್ ಆದಂಥ ಕೃಷ್ಣ ಸರ್ ಆ್ಯಂಡ್ ಡೈರೆಕ್ಟರ್ ಆಲ್ವಿನ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಆ್ಯಂಡ್ ಭಾರ್ಗವ್ ಕೃಷ್ಣ ಆ್ಯಂಡ್ ವೆರೋನಿಕಾ, ಯು ಲುಕ್ ಗ್ರೇಟ್. ತುಂಬ ಚೆನ್ನಾಗಿ ಕಾಣ್ತೀರಾ. ಆ್ಯಂಡ್ ದ ಸಾಂಗ್ಸ್ ಆಲ್ಸೋ ಸೋ ಬ್ಯೂಟಿಫುಲ್, ಲಿರಿಕ್ಸ್ ತುಂಬ ಚೆನ್ನಾಗಿದೆ. ಫಸ್ಟ್ ಸಾಂಗ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಇಟ್ಸ್ ವೆರಿ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನವೀನ್ ಸರ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಈ ಮೂವಿ ತುಂಬ 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 ಸಕ್ಸಸ್ ಆಗಲಿ ಆ್ಯಂಡ್ ಈ ಮೂವಿಯಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಸೊ ಗುಡ್ ಲಕ್ ಟು ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು. ಈಗ ವೇದಿಕೆಗೆ ನಾವು ಬರ್ಮಾಡ್ಕೊಳ್ತಾ ಇದ್ದೀವಿ. ಭಾರ್ಗವ್, ಒಳ್ಳೇದಾಗ್ಲಿ ನಿನ್ಗೆ. ಈ ಓಂ ಶಿವಂ ಚಿತ್ರದ ಮೂಲಕ ನಮ್ಮ ಸ್ಯಾಂಡಲ್ಗೆ ಎಂಟ್ರಿ ಆಗ್ತಾ ಇದ್ರೆ. ವೆಂಕಟೇಶ್ ಸರ್, ಮೊದಲನೇದಾಗಿ ನನ್ನ ಬ್ರದರ್ ಇದ್ದಾಗೆ ದಯವಿಟ್ಟು ಟೇಕರ್ ಇನ್ ಸೆಲ್ಫ್. ಹಾಗೆ ಇಲ್ಲಿರುವಂತ ಯೂಟ್ಯೂಬರ್ಸ್ ನಾಗ ಅವರಿರ್ಬೋದು, ಹಾಗೆ ನಮ್ಮ TV19 ಓನರ್ ಅಲ್ಲೇ ಇದ್ದಾರೆ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮಂತ ಹೊಸಬರಿಗೆ. ಹಾಗೆ ಓಂ ಚಿತ್ರಂ ಶಿವಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು.